ನರೇಂದ್ರ ಮೋದಿಯವರ ನೇತೃತ್ವದ ದೇಶ ಓಕೆ. ಸುಮ್ಮನೆ ಕೂರುವಂತಹ ಪ್ರಮೇಯನೇ ಇರಲಿಲ್ಲ. ಓಕೆ. ಭಾರತದ ಮೇಲೆ ಆದಂತಹ ಅಟ್ಯಾಕ್ ಅನ್ನ ಇವತ್ತು ನಾವು ದಾಳಿಯನ್ನ ಇವತ್ತು ನಾವು ಒಂದ್ ಹಂತವಾಗಿ ವಾಪಸ್ ಕೊಟ್ಟಿದೀವಿ. ಇದು ಪ್ರಾರಂಭ ಅಷ್ಟೇ. ಪಾಕಿಸ್ತಾನಕ್ಕೆ ಅವ್ರಿಗೆ ಅರ್ಥ ಆಗುವಂತ ಭಾಷೆಯಲ್ಲಿ ಭಾರತ ಎಲ್ಲ ರೀತಿಯಲ್ಲಿ ಉತ್ತರ ಕೊಡುತ್ತೆ. ಓಕೆ. ಈ ಒಂದು ನಿರೀಕ್ಷೆ ಇತ್ತ ಸರ್? ಭಾರತೀಯ ಸೇನೆ ಸುಮಾರು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ರು, ಮೋದಿ ಅವರಾಗ್ಲಿ, ರಕ್ಷಣಾ ಸಚಿವರು ರಾಜನಾಥ್ ಸಿಂಗ್ ರಾಗ್ಲಿ, ಎಲ್ಲೂ ಕೂಡ ಮಾಹಿತಿಯನ್ನು ಸಿಗ್ಲಿಲ್ಲ. ಇಡೀ ದೇಶಕ್ಕೆ ದೇಶವೇ ನಿದ್ರೆಯಲ್ಲಿ ಇರುವಾಗ ಈ ರೀತಿಯಾಗಿರ್ತಕ್ಕಂತಹ ದಾಳಿ ಹೇಗಿತ್ತು ಸರ್ ಅದು? ಸಹಜ, ಅದನ್ನ ನೀವು ಅನೌನ್ಸ್ ಮಾಡಿ ಇಷ್ಟೊತ್ತಿಗೆ ಇಲ್ಲಿ ಬರ್ತೀವಿ ಅಂತ ಹೇಳಿ ಇದನ್ನ ಮಾಡ್ಲಿಕ್ಕೆ ಆಗಲ್ಲ. ಅದನ್ನ ಆರ್ಮಿಯವರು ಅವರ ಮೆಟಿಕ್ಯುಲಸ್ ಪ್ಲಾನಿಂಗ್ ಮಾಡಿರ್ತಾರೆ. ಅದಕ್ಕೆ ಬೇಕಾದಂತಹ ಟಾರ್ಗೆಟ್ ಗಳನ್ನ ಎಲ್ಲಿ ಟಾರ್ಗೆಟ್ ಮಾಡಬೇಕು ಅಂತ ಮಾಡಿರ್ತಾರೆ. ಇದೆಲ್ಲ ಇರುತ್ತೆ, ಅದ್ರ ಪ್ರಕಾರ ಅವ್ರು ಮಾಡಿದ್ದಾರೆ. ಇದು ನಾನು ಹೇಳ್ದಂಗೆ ಪ್ರಾರಂಭ ಅಷ್ಟೇ. ಭಾರತದ ಮೇಲೆ ದಾಳಿ ಮಾಡುವಂತಹ ಏನ್ ಟೆರರಿಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಪಾಕಿಸ್ತಾನದಲ್ಲಿದೆ ಅದನ್ನ ಕಂಪ್ಲೀಟ್ ಆಗಿ ಬುಡಮೇಲ್ ಮಾಡೋವರೆಗೂ ಕೂಡ ಈ ಒಂದು ಸಮರ ಮುಂದುವರಿಯುತ್ತೆ. ಓಕೆ. ಇವತ್ತು ಕೂಡ ಮಾಕ್ ಡ್ರಿಲ್ ಇರುವಂತದ್ದು ಸರ್. ಇವತ್ತು ಇಡೀ ದೇಶಾದ್ಯಂತ ಯುದ್ಧದ ಭೀತಿ ಕೂಡ ಇರುವಂತಹ ಸಂದರ್ಭದಲ್ಲೇ ಈ ರೀತಿ ಉಗ್ರ ದಾಳಿ ಆಗಿರೋದು, ಯುದ್ಧ ಸಾರೇ ಆಗುತ್ತಾ ಅಂತ ಹೇಳಿ? ಯುದ್ಧ ಆಗತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ತಯಾರಿ ಸರಿ ಇರಬೇಕು ಅನ್ನೋದು ನಮ್ಮ ಎಫರ್ಟು. ಇಡೀ ದೇಶ ಒಂದಾಗಬೇಕು. ಯಾವುದೇ ಒಂದು ಸ್ಥಿತಿಯನ್ನು ಎದುರಿಸುವಂತ ಧೈರ್ಯ ದೇಶಕ್ಕೆ ಇರಬೇಕು ಅನ್ನೋದಕ್ಕೆ ಇವತ್ತು ಡ್ರಿಲ್ ಮಾಡ್ತಾ ಇರೋದು. ಯಾರು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ನಾವು ಹೇಗೆ ಒಂದು ಎಮರ್ಜೆನ್ಸಿ ಸಿಚುವೇಶನ್ ಬಂತು ಅಂದ್ರೆ ಅದನ್ನ ಹೇಗೆ ಎದುರಿಸೋದು ಅನ್ನುವಂಥದ್ದು ನನ್ನ ಕಲ್ತ್ಕೊಳ್ಳಿಕ್ಕೆ ಇರುವಂತಹ ಒಂದು ತಯಾರಿ ಅಷ್ಟೇ. ಓಕೆ ಸರ್, ನೀವು ಆ ಘಟನೆ ಆದಂತ ಸಂದರ್ಭದಲ್ಲಿ ಇದ್ರಿ ಕೂಡ. ಆ ಒಂದು ಘಟನೆಗೆ ಪ್ರತಿಕಾರ ಆ ಒಂದು ಆತ್ಮಗಳಿಗೆ ಶಾಂತಿ ಸಿಗ್ತಾ ಅಂತ ಈ ಪ್ರತಿಕಾರದಿಂದ ಭಯೋತ್ಪಾದಕರನ್ನ ಹುಟ್ಟಡಗಿಸಿರುವಂತದ್ರ ಬಗ್ಗೆ? ನೋಡಿ, ಇದು ನ್ಯಾಯ ಒದಗಿಸಲೇಬೇಕಿದೆ. ಅದು ಸರ್ಕಾರದ ಕರ್ತವ್ಯ, ಅದು ಭಾರತದ ಕರ್ತವ್ಯ. ಈ 26 ಜನಕ್ಕೂ ಅಷ್ಟೇ. ಮತ್ತೆ ಮುಂದೆ ಈ ತರದ್ ಆಗ್ಬಾರ್ದು ಅನ್ನೋದಕ್ಕೆ ನಾವು ತಗೊಳ್ಬೇಕಾಗಿರುವಂತಹ ಒಂದು ಪ್ರತೀಕಾರದ ಒಂದು ಹೆಜ್ಜೆ. ನಾನು ಆಗ್ಲೇ ಹೇಳಿದ್ದೀನಿ, ಇದು ಮೊದಲ ಹೆಜ್ಜೆ. ಇನ್ನು ಸಾಕಷ್ಟು ಇದನ್ನ ಬುಡಮೇಲ್ ಮಾಡೋವರೆಗೂ ಕೂಡ ನಮ್ಮ ಪ್ರಯತ್ನ ಇದ್ದೇ ಇರುತ್ತೆ. ಓಕೆ ಸರ್, ಕೊನೆ ಪ್ರಶ್ನೆ. ಇಷ್ಟಾದ್ರೂ ಕೂಡ ಬುದ್ಧಿ ಕಲಿತಾ ಇಲ್ಲ ಪಾಕಿಸ್ತಾನ. ಪದೇ ಪದೇ ನಮ್ಮ ಮೇಲೇನೆ ಆರೋಪಗಳನ್ನ ಮಾಡುವಂತ ನಿಟ್ಟಿನಲ್ಲಿ ನಮ್ದು ಯಾವುದೇ ಕೈವಾಡ ಇಲ್ಲ ಇದರಲ್ಲಿ ಅನ್ನುವಂತ ಮಾತನ್ನ ಹೇಳ್ತಾ ಇದೆ. ಅಲ್ಲಿನ ರಕ್ಷಣಾ ಸಚಿವರಾಗ್ಲಿ, ಪಾಕ್ನ ಸೇನಾಧಿಕಾರಿಗಳಾಗ್ಲಿ ಮತ್ತೆ ಉದ್ದಟತನದ ಮಾತುಗಳನ್ನೇ ಆಡ್ತಾ ಇದೆ ಅಂತ. ಒಂದು ಟೆರರಿಸ್ಟ್ ಸ್ಟೇಟ್ ಇಂದ ನೀವು ಇನ್ನೇನ್ ಎಕ್ಸ್ಪೆಕ್ಟ್ ಮಾಡ್ತೀರಿ ಸರ್? ಹ್ಮ್ 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 ಹ್ಮ್